ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನುಸಿಕಾಯಿ. ಬಹಳ ಒಳ್ಳೆಯದು. ಏನು ಯಾರಿಗೆಲ್ಲ ಬೆನ್ನು ನೋವು ಇರ್ತದೆ, ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇರುತ್ತೆ, ಯಾರಿಗೆಲ್ಲ ಈ ವಾಯು ಇರುತ್ತೆ, ಅಂಥವ್ರಿಗೆಲ್ಲ ಬಹಳ ಒಳ್ಳೆಯದು. ಈಗಾಗಲೇ ನಾವು ಬೇರೆ ಬೇರೆ ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲೆಲ್ಲ ಹೇಳಿದ್ವಿ ಇದರ ಉಪಯೋಗ. ತುಂಬ ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ವಾಯು ಇರೋರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ತಾಯಿಯವರು ನಮಗೆ ಹೇಳ್ತಾಯಿದ್ರು, ಎಲ್ಲಾದರೂ ಕಾಯಿ ಸಿಕ್ಕಿದ್ರೆ ಕಿತ್ಕೊಬರ್ರೋ ಅಂತ. ನಾನು ಜೋಬ್ ತುಂಬ ತುಂಬ್ಕೊಂಡು ಹೋಗ್ತಾ ಇದ್ದೆ. ಇವಾಗ ನನ್ನ ಜೊತೆ ಮಂಜಣ್ಣ ಇದ್ದಾರೆ, ಮಂಜುನಾಥ್, ಸಾರಿ ಬಂದ್ಬಿಡಿ ಮಂಜುನಾಥ್. ಅವರು ಹೇಳ್ತಾರೆ, ಇನ್ನಷ್ಟು ಮಾಹಿತಿ ಹೇಳ್ತಾರೆ ಇದ್ರ ಬಗ್ಗೆ, ಹೆಂಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಣ್ಣ ನಮಸ್ಕಾರ. ಹೇಳ್ರಿ, ಜನಕ್ಕೆ ಹೇಳ್ರಿ, ಜನಕ್ಕೆ ಗೊತ್ತಾಗಬೇಕು ಇದ್ರ ಬಗ್ಗೆ. ನಾವು ನಮ್ಮ ತಾಯಿಯವರು ಇದನ್ನು ಥರ ಕೇಳ್ತಾಯಿದ್ರು, ಯಾಕೆಂದರೆ ಇದು ನಡು ನೋವು ಒಳ್ಳೆಯದು ಅಂತ. ಯಾವಾಗಲೂ ನಾವು ತಿಂತಾಯಿದ್ವಿ, ಇದನ್ನು ಚೆನ್ನಾಗಿ ತಿಂತಾಯಿದ್ವಿ. ಈಗ ಕೂಡ ನಮ್ಮ ತಾಯಿಯವರು ಹೇಳಿದ್ರು, ವಾಯು ಒಳ್ಳೇದು ಕಣೋ ಇದು ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ಏಕೆಂದರೆ ಕೆಲವು ಗಿಡಮೂಲಿಕೆಗಳಲ್ಲಿ ಎಷ್ಟೊಂದು ಅಡಗಿರುತ್ತೆ, ಅದು ಗುರುತಿಸುವಂಥ ಒಂದು ಜ್ಞಾನ ಬೇಕು. ಅದು ನೋಡಿ, ಈಗ ನಮಗೆ ನಮ್ಮ ಗರುಡಪ್ಪರು ನಮ್ಮ ಗುರುಗಳು ಹೇಳಿದ್ದು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ನಾನು 100 ಜನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಅಂತಲೇ ನಾನು ತಿಳ್ಕೊಂಡಿದ್ದು ನಾವು ಕೂಡ. ಆಮೇಲೆ ತಿಂತ ಒಂದೊಂದೇ ಅನುಭವ. ಗ್ಯಾಸ್ಟ್ರಿಕ್ ಒಂಚೂರು ಇಲ್ದಂಗೆ ಆಯಿತು, ಆಮೇಲೆ ಹೊಟ್ಟೆ ಎಲ್ಲ ಕ್ಲೀನಾಗಿ ಮೋಷನ್ನು ಇದೆಲ್ಲ ನೀಟಾಗಾಯಿತು. ಆಮೇಲೆ ಈ ಹೊಟ್ಟೆ ನೋವು ಬಂದರೆ ಸಡನ್ನಾಗಿ ಏನಾದ್ರು ಹೊಟ್ಟೆ ನೋವು ಬಂದ್ಬಿಡ್ತು, ಇವು ಆಂಟಿಬಯೋಟಿಕ್ ಮಾತ್ರೆ ಆ ಥರದ್ದೇನು ಬೇಕಲ್ಲ, ಒಂದು 4 ಕಾಯಿ ತಿಂದ್ಬಿಟ್ರೆ ಹೊಟ್ಟೆ ನೋವು ಇಮ್ಮಿಡಿಯೇಟಾಗಿ ಮಾಯ ಆಗ್ಬಿಡುತ್ತೆ. ಇದನ್ನು ತುಂಬ ಕಡೆ ಸುಂಡೆಕಾಯಿ ಅಂತಾರೆ, ಕಾಡು ಬದನೆ ಅಂತಾರೆ. ಇದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ. ಸೊ ಈ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಮಜ್ಜಿಗೆ ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ಕರೀತಾರಲ್ಲ, ಆ ಥರ ಕೂಡ ಮಾಡ್ಕೊತಾರೆ. ಆಮೇಲೆ ಇದನ್ನು ಏನಂದರೆ ಉಪ್ಪಿನಕಾಯಲ್ಲಿ ಬಳಸ್ತಾರೆ. ತುಂಬ ಕಡೆ ನೀವು ಉಪ್ಪಿನಕಾಯಿ ತೊಗೊಂಡಾಗ ಸಣ್ಣ ಸಣ್ಣ ಬೀಜ ಇರ್ತದೆ. ಇದನ್ನು ಸುಮ್ಮನೆ ನೀವು ಒಡೆದ್ರೆ ಸಣ್ಣ ಸಣ್ಣ ಬೀಜಗಳು. ಈ ನಮ್ಮ ಬದನೆಕಾಯಿ, ದೊಡ್ಡ ಬದನೆಕಾಯಿಯಲ್ಲಿ ಹೆಂಗಿರ್ತದೆ ಹಂಗೆ ಆಗೋದೇ ಇಲ್ಲ. ಎಲ್ಲ ಸಣ್ಣ ಸಣ್ಣ ಬೀಜ ಇದೆ, ಗೊತ್ತಾಗಲ್ಲ. ಸೊ ದಪ್ಪ ಆ್ಯಕ್ಚುಲಿ ಇದು ಎಳೆದು ಚಿಕ್ಕದೆ ನೋಡಿ, ಹಿಂಗೆ ಬರುತ್ತೆ. ಹಿಂಗೆ ಬರುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಬೀಜ ಉಪ್ಪಿನಕಾಯಲ್ಲಿ ಸಿಗುತ್ತೆ ನಿಮಗೆ. ಸೊ ಉಪ್ಪಿನಕಾಯಲ್ಲಿ ಬಳಸ್ತಾರೆ. ಇದನ್ನು ಏನಾದರೂ ಯಾರಿಗಾದರೂ ಗ್ಯಾಸ್ಟ್ರಿಕ್ ಇದೆ ಅಂದರೆ, ನನಗೆ ಮಂಜಣ್ಣ ಹೇಳ್ಕೊಟ್ಟಿದ್ದು, ನನಗೆ ಮಂಜುನಾಥ್ ಅವರು, ಸರಿನಾ, ಅವರಿಗೆ ಪ್ರಯೋಗ ಮಾಡಿರೋದು. ಹಾರ್ಟ್ಗೆ ಒಳ್ಳೇದಂತೀರಿ ಇದು, ಹಾರ್ಟ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಮಂಜಣ್ಣವ್ರಿಗೆ ಯಾರೋ ಕೇಳಿ ತರಿಸ್ಕೊತಾರೆ. ಮಂಜಣ್ಣವ್ರ ಗುರುಗಳು ಅವರು ಬಂದ್ಬಿಟ್ಟು ಮಹಾನ್ ಪಂಡಿತರು. ಹೆಸರು ಬಂದು ಗರುಡಪ್ಪ ಅವರು ಅಂತ. 100 ಜನಕ್ಕೆ ಬನ್ನಿ, 100 ಜನಕ್ಕೆ ಆರೋಗ್ಯ ವೃದ್ಧಿ ಮಾಡಿದ್ದಾರೆ. ಆರೋಗ್ಯಕ್ಕೆ ಅವ್ರಿಗೆ ತುಂಬಾ ಕೆಲಸ ಮಾಡಿಕೊಟ್ಟಿದ್ದಾರೆ ಗರುಡಪ್ಪ ಅವರು ಹಾರ್ಟ್ಗೆ ಒಳ್ಳೇದು ಅಂತ ಹೇಳಿದ್ರಂತೆ. ಆವಾಗ ಇದನ್ನ ಯಾರಿಗೋ ತೊಗೊಂಡು ಬಂದಿದ್ದಾರೆ ಕೊಡಲಿಕ್ಕೆ ಅಂತ. ತೊಗೊಂಡು ಬಂದಾಗ ಸುಮ್ಮನೆ ಪರೀಕ್ಷೆ ಮಾಡಿದ್ದಾರೆ. ಆ ಟೈಮಲ್ಲಿ ಇವ್ರಿಗೆ ಗ್ಯಾಸ್ಟ್ರಿಕ್ ಆಗಿದೆ. ಗ್ಯಾಸ್ಟ್ರಿಕ್ ಟೈಮಲ್ಲಿ ಪರೀಕ್ಷೆ ಮಾಡಿದ್ದಾರೆ ಅವ್ರನ್ನ. ಇಲ್ಲ ಎದೆಲ್ಲಿ ನೋವು ಬಂತು, ಯಾಕೆ 2 ದಿನ ನೋವು ಬಂತು. 2 ದಿನ ನೋವು ಬಂದಾಗ ನನಗೆ ಗರುಡಪ್ಪರು ಹೇಳಿದ ಜ್ಞಾಪಕ ಬಂತು. ಆವಾಗ ಹುಡುಕ್ತಿದಾಗ ಆ ಟೈಮಲ್ಲಿ ಸಿಕ್ತಿದ್ದು ಯಾವುದೋ ಒಂದು ಜಾಗದಲ್ಲಿ ಖಾಲಿ ಸೈಟಲ್ಲಿ ಬೆಳೆದಿತ್ತು. ಆಮೇಲೆ ಇದನ್ನು ತಿಂತ ಒಂದೊಂದೇ ಗ್ಯಾಸ್ಟ್ರಿಕ್ ಹೋಯ್ತು. ಗ್ಯಾಸ್ಟ್ರಿಕ್ ಸಂಪೂರ್ಣ. ಆಮೇಲೆ ಈ ಹೊಟ್ಟೆ ಉಪ್ಸ ಹಿಡ್ಕೊಳ್ಳೋದು, ಅಲ್ಲಲ್ಲಿ ಎದೆ ಹಿಡ್ಕೊಳ್ಳೋದು, ಈಗೆಲ್ಲ ಪೈನ್ ಬರೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಇದೆಲ್ಲ ಇದನ್ನ ತಿಂದ ಮೇಲೆ ಸಂಪೂರ್ಣ ಮಾಯ ಆಗೋಯ್ತು. ಆಮೇಲೆ ಇನ್ನೊಂದು ಏನಂತ ಅಂದರೆ, ಈ ಹೊಟ್ಟೆ ನೋವು ಏನಾರು ಬಂದ್ಬಿಟ್ರೆ ಈ 4 ಕಾಯಿ ತಿಂದ್ಬಿಟ್ರೆ ಇಮ್ಮಿಡಿಯೇಟಾಗಿ ಹೊಟ್ಟೆ ನೋವು ಹೊಂಟೋಗುತ್ತೆ. ಯಾವುದೇ ಆಂಟಿಬಯೋಟಿಕ್ ಮಾತ್ರನೇ ಬೇಕಾಗಿಲ್ಲ, ಅಷ್ಟು ಕೆಲಸ ಮಾಡುತ್ತೆ. ಈ ಊಟ ಮಾಡಾದ್ಮೇಲೆ ಕೆಲವರಿಗೆ ಡೈಜೆಸ್ಟ್ ಆಗಲ್ಲ. ಓವರಾಗಿ ಯಾವುದೋ ಮದುವೆ ಫಂಕ್ಷನ್ಗಳಲ್ಲೋ ಏನಾರು ರುಚಿಯಾಗಿದೆ ಅಂತ ಚೆನ್ನಾಗಿ ತಿಂದ್ಬಿಡ್ತಾರೆ. ಅದು ತಿಂದಾಗ ಹೊಟ್ಟೆ ಉಬ್ಬಿಸ್ಕೊಂಡ್ಬಿಡ್ತದೆ, ನಡಿಯೋಕ್ಕಾಗಲ್ಲ, ಒಂಥರ ಇದಾಗ್ತಾ ಇರ್ತದೆ. ಅವಾಗಲೂ ಒಂದು 3 ರಿಂದ 4 ಕಾಯಿ ತಿಂದ್ಬಿಟ್ಟು ಒಂದು ಅರ್ಧ ಲೋಟ ನೀರು ಕುಡಿದ್ರೆ ಇಮಿಡಿಯೇಟಾಗಿ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ನೋಡಿ ಎಷ್ಟು ಅನುಕೂಲ ಇದೆ ಅಂದರೆ, ಹಾರ್ಟ್ಗೆ ಒಳ್ಳೇದಂತೆ, ಗ್ಯಾಸ್ಟ್ರಿಕ್ ಒಳ್ಳೆಯದು. ಈಗ ಎಷ್ಟೋ ಜನಕ್ಕೆ ಫೋನ್ ಮಾಡಿ ಕೇಳಿದ್ದಾರೆ, ನಮ್ಗೆ ಸುಂಡೆಕಾಯಿ ಬೇಕು ಅಂತ. ಆ್ಯಂಡ್ ಕೊಟ್ಟಿದ್ದಾರೆ. ಎಷ್ಟೋ ಜನ ಫೋನ್ ಮಾಡಿ ಮತ್ತೆ ಹೇಳಿದ್ದಾರೆ, ಅಣ್ಣ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ನಮ್ಮ ಗ್ಯಾಸ್ಟ್ರಿಕ್ಗೆ ಅಂತ. ಮಂಜಣ್ಣಿಗೆ ಎಷ್ಟು ಕಾಲ್ಸ್ ಅಂದರೆ ₹1 ಲಾಭ ಇಲ್ಲ. ಅಲ್ಲಿ KG ಗಟ್ಟಲೆ ಅದಕ್ಕೆ ₹80, ₹90, ₹100 ಕೊಟ್ಬಿಟ್ಟು ತೊಗೊಂಡೋಗ್ಬೇಕು. ಮತ್ತೆ ಕೊರಿಯರ್ KG ₹400 ಮಾಡ್ತಾ ಇದ್ದಾರೆ. KG ₹400, 89 ಎಲ್ಲಿ ಹೋಯ್ತು. ಹೌದಾ? KG 400, 350. ಅವು ಬತ್ತೋಗಿರ್ತವೆ, ಸಾರಾಂಶನೇ ಇರಲ್ಲ. ಅಂದರೆ ಕೆಲಸ ಮಾಡುತ್ತೆ, ಇಲ್ಲ ಅಂತಲ್ಲ, ಆದರೆ 50-70% ಮಾಡುತ್ತೆ. ಈ ಥರ ಫ್ರೆಶ್ ಆಗಿ ಇವಾಗ ಕಿತ್ಕೊಂಡೋದ್ರೆ
ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದಿರುತ್ತೆ ಅದರ ಸಾರಾಂಶ ಏನು ಕಳ್ಕೊಳ್ಳಲ್ಲ. ಆಚೆ ಕಡೆ ಬಿಸಾಕ್ಬಿಟ್ರೆ ಒಂಥರ ಬತ್ತೋದಂಗೆ ಆಗ್ಬಿಡ್ತವೆ, ಸಾರಾಂಶ ಅಷ್ಟು ಇರಲ್ಲ. ಆಮೇಲೆ ಇದು ಇನ್ನೊಂದೇನಂದರೆ ಇದರಿಂದ ಒಣಗಿಸ್ಬಿಟ್ಟು ಈ ಮಂಗಳೂರು ಕಡೆ ಈ ಜಜ್ಜಿಬಿಟ್ಟು ಎಣ್ಣೆಲಿ ಕರೆದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಈ ಒಂಥರ ಈ ಸಂಡಿಗೆ ಥರ ಮಾಡ್ಕೊಂಡು ತಿಂತಾರೆ. ಅದು ಇಲ್ಲಿ ಬೆಂಗಳೂರಲ್ಲಿ ಕಮ್ಮಿ. ಬೆಂಗಳೂರಲ್ಲಿ ಬೇಕಂದ್ರೆ ಈ ಮಂಗಳೂರು ಸ್ಟೋರ್, ನ್ಯೂ ಮಂಗಳೂರು ಸ್ಟೋರ್ ಅಂತ ಇಂದಿರಾನಗರದಲ್ಲಿದೆ, ಅಲ್ಲಿ ಸಿಗುತ್ತೆ, ಪ್ಯಾಕೆಟ್ ಕಟ್ಲೆ ಮಾರ್ತಾರೆ. ಯೂಸ್ ಮಾಡ್ಕೋಬೋದು ಬೇಕಾದ್ರೆ. ಮತ್ತು ಎಷ್ಟು ಫೋನ್ಸ್ ಅಂದರೆ ತುಂಬ ಜನ ಬಳಕೆ ಮಾಡಿಬಿಟ್ರು ಈಗ. ಅವ್ರಿಗೆಲ್ಲ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗಿದೆ. ಆ್ಯಂಡ್ ಮಂಜಣ್ಣ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾನೆ ಇದ್ದಾರೆ. ಆ್ಯಂಡ್ ಜನ ಇದು ಕಾಯಿನ್ ಕೇಳ್ತಾ ಇದ್ದಾರೆ, ಕಳಿಸಿ ಅಂತ. ಕಳಿಸ್ಲಿಕ್ಕೆ ಆಗಲ್ಲ ಸ್ವಾಮಿ, ಅವರು ಕೊಂಡುಕೊಂಡು ಅವ್ರು ದುಡ್ಡು ಖರ್ಚು ಮಾಡಿಕೊಂಡು ಪಾಪ ಅವರು. ಇವಾಗ ನಾವು ಬೆಂಗಳೂರಿಂದ ಆಚೆ ಹೊಸಕೋಟೆ ಹತ್ತತ್ರ ಬಂದಿದ್ದೀವಿ. ಅಲ್ಲಿಂದ ಬರಲಿಕ್ಕೆ ನಮ್ಮ ಸಮಯ ಎಲ್ಲ ಬಿಟ್ಟು ಆಮೇಲೆ ಪೆಟ್ರೋಲ್ ಬಾಡಿಗೆ ಬಿಟ್ಟು ಆ್ಯಕ್ಚುಲಿ ಹೇಳ್ಬಿಡ್ತೀನಪ್ಪ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇವರು ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ. ಆಟೋ ಓಡಿಸ್ತಾ ಇದ್ದಾರೆ. ಯಾಕೆ ಆಟೋ ಓಡಿಸ್ತಾ ಇದ್ದಾರೆ? ಮತ್ತು ಇವ್ರು ಹೆಂಗೆ ಪಂಡಿತರಾದರು? ಗರುಡಪ್ಪ ಅವರಿದ್ದರು, ಗರುಡಪ್ಪ ಅವ್ರ ಶಿಷ್ಯರು ಇವರು. ಗರುಡಪ್ಪ ಅವ್ರ ತ ಕೆಲಸ ಮಾಡ್ತಾಯಿದ್ರು. ಅವರು ಗಿಡಮೂಲಿಕೆಗಳೆಲ್ಲ ಇವರು ಹಸ್ತರೇಖೆಯನ್ನು ನೋಡಿಬಿಟ್ಟು, ಗರುಡಪ್ಪ ಅವರು ನಿನಗೆ ಏನು ಆಯುರ್ವೇದ ಮಾಡುವಂಥ ಕೆಪಾಸಿಟಿ ಇದೆ, ನಿನ್ನ ಹಸ್ತರೇಖೆ ಧನ್ವಂತರಿ ರೇಖೆ ಇದೆ ಅಂತ ಹೇಳಿ, ಧನ್ವಂತರಿ ರೇಖೆ ಇದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಜೊತೆಲಿ ಮಾಡ್ಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಕಲ್ತ್ಕೊಂಡಿದ್ರು ಇವರು. ಗರುಡಪ್ಪ ಅವರು ಏನೋ ಏನಿತ್ತು ಮೇಲೆ ಬೇಗ ಕರ್ಸ್ಕೊಂಬಿಟ್ಟ ಭಗವಂತ. ಸೊ ಹಾಗಾಗಿ ಅವರು ಹೋದ್ಮೇಲೆ ಇವರು ಸ್ಟಾಪ್ ಮಾಡಿದರು. ಮತ್ತು ಜನ ಅವ್ರ ಹತ್ರ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದವರು, ಕೆಲವೊಂದು ಎಲ್ಲ ಕಡೆ ಹುಡುಕಿ ಎಲ್ಲ ಕಡೆ ಟ್ರೀಟ್ಮೆಂಟ್ ತೆಗೆದುಕೊಂಡ್ರು ಗುಣ ಆಗದಿರೋರು ಇವ್ರ ಹತ್ರ ಬಂದು ನಿಮ್ಮ ಗುರುಗಳು ಈ ಥರದ್ದು ಮೆಡಿಸಿನ್ಸ್ ಕೊಡ್ತಾಯಿದ್ರು, ನೀವು ಕೊಡಲಿಕ್ಕಾಗುತ್ತಾ, ಕೊಡಿ ಅಂತ ಕೇಳಿ ಅದನ್ನು ತೆಗೆದುಕೊಂಡು ಅವ್ರಿಗೆ ಗುಣ ಆಗ್ತಾಯಿದೆ. ಆ್ಯಂಡ್ ಜನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲ, ಅವರೇ ಹೋದ್ಮೇಲೆ ನಾನೆಲ್ಲ ಬಿಟ್ಬಿಟ್ಟಿದ್ದೆ, ಯಾವ ಇದು ಬೇಕಾಗಿಲ್ಲ, ಏನು ಬೇಜಾರಾಗ್ಬಿಟ್ಟಿತ್ತು. ಒಳ್ಳೆ ವ್ಯಕ್ತಿ ಹೋದಾಗ, ಯಾಕೆಂದ್ರೆ ತುಂಬ ಬೇಜಾರಾಗುತ್ತೆ, ಏನು ಮಾಡಿದ್ರು ವೇಸ್ಟ್ ಏನಂಗೆ ಆಗ್ಬಿಡುತ್ತೆ. ಹಂಗಿದ್ದಾಗ ಆಮೇಲೆ ನಮ್ಮ ಗರುಡಪ್ಪರ ಹತ್ರ ತಗೊಂಡಿದ್ದವರು ನಮ್ಮನ್ನ ಫೋನ್ ಮಾಡಿ ಕೇಳಿದ್ರು, ಇಲ್ಲ ಕೊಡಿ, ನಿಮ್ಗೆ ಗೊತ್ತಿರುತ್ತಲ್ಲ ನೀವು. ನಾವೊಂದ್ಸರಿ ಕೊಟ್ಟಿದ್ವಿ, ತುಂಬ ಜನ ಕೊಟ್ಟಿದ್ವಿ, ಅವ್ರು ಇದ್ದಂಗೆನೆ ಮತ್ತೆ ಕೇಳ್ತಲೇ ಇದ್ರು. ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಏನು ಒಳ್ಳೇದ, ಏನೋ ದೇವ್ರು ಮಾಡಿಸ್ತಾ ಇದ್ದಾನೆ ಅಷ್ಟೇ. ನಾವು ನಾನು ಮಾಡ್ತಾ ಇದ್ದೀನಿ ಅನ್ನೋ ಅದೆಲ್ಲ ಆಮೇಲೆ ಇಲ್ಲ. ಏನೋ ಭಗವಂತ ಮಾಡಿಸ್ತಾನೆ. ಅದರಲ್ಲಿ ಮೂಲ ಏನಂತಂದರೆ, ಯಾರಿಗಾರು ಒಳ್ಳೇದಾಯಿತು, ನಾವೇನಾರು ಮೆಡಿಸಿನ್ ಕೊಟ್ಟು ಅಂತಂದರೆ ಅದು ವಿನೋದ್ ಅವ್ರಿಗೆ ಸಲ್ಲಬೇಕು ಸತ್ಯವಾಗ್ಲೂ. ಯಾಕೆಂದರೆ ನಾವೆಲ್ಲ ಒಂದು ಕಡೆ ಇದ್ದೆ, ಗೊತ್ತಿದ್ರು ಕೂಡ ಈಗ ಹೊರಗಡೆಗೆ ಗೊತ್ತಾಗಬೇಕು ಅಂತಂದರೆ ಒಂದು ಮೀಡಿಯಾ ಮುಖಾಂತರ, ಒಬ್ಬರು ಇವ್ರ ಮುಖಾಂತರನೇ ಗೊತ್ತಾಗೋದು. ಇಲ್ಲ ಅಂತಂದರೆ ನಾವು ಏನೋ ನಮ್ಮ ಪಾಡು ನಾವಿದ್ದೋ, ಗೊತ್ತಿರೋರ್ಗೆ ಔಷಧಿ ಕೊಟ್ಕೊಂಡು ಇಲ್ಲಿ ನಾವು ಬಳಕೆ ಮಾಡ್ಕೊಂಡಿದ್ದೋ. ಇವರು ಬಂದು ನಿಜವಲ್ಲೂ ಇವರಿಂದನೇ ಏನಾದರೂ ಜನಗಳಿಗೆ ಏನಾದ್ರು ಗ್ಯಾಸ್ಟ್ರಿಕ್ಕಿಂದು ಏನೋ ನಾವೇನೇನು ಔಷಧಿ ಹೇಳ್ತೀವಿ ಅದರಿಂದ ಏನಾದ್ರು ಒಳ್ಳೇದಾಯಿತು ಅಂತ ಅಂದರೆ ಸತ್ಯವಾಗಲೂ ಪರಮಾತ್ಮನಿಗೂ ವಿನೋದ್ ಅವರಿಂದ ಅಪ್ಪ ಏನೋ ಆ ಭಗವಂತ ನಮಗೇನೋ ನಿಮ್ಗೆ ವಿಷಯ ಗೊತ್ತಿದೆ, ನಾವು ನಿಮ್ಮಿಂದ ಬೇರೆಯವ್ರಿಗೆ ಜನಕ್ಕೆ ವಿಷಯ ತಿಳಿಸ್ತಾ ಇದ್ದೀವಿ. ಅನುಕೂಲ ಆದರೆ ಮಾಡ್ಕೊಳ್ಳಿ, ಅನಾನುಕೂಲ ಏನೂ ಇಲ್ಲ. ಸೊ ಈಗೆಲ್ಲ ಬಳಸೋವಂಥದ್ದೇ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳನ್ನೇ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಏನು ಉಲ್ಲೇಖ ಆಗಿದೆ ಅಂಥದ್ದನ್ನೇ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಬಳಕೆ ಮಾಡ್ಕೊಳ್ಳಿ. ಯಾವುದು ಎಷ್ಟೋ ಜನ ತಪ್ಪು ಮಾಹಿತಿಗಳು ಕೊಡ್ತಾರೆ, ಏನೇನೋ ಹೇಳ್ತಾರೆ, ಇದನ್ನು ತಿಂದುಬಿಟ್ರೆ ಕುಡಿದ್ಬಿಟ್ರೆ ಏನೇನೋ ಆಗಿಬಿಡುತ್ತೆ, ಎಷ್ಟೆಷ್ಟೋ ಕಾಯಿಲೆಗಳು ಗುಣ ಆಗಿಬಿಡುತ್ತೆ ಅಂತ. ಒಂದರಿಂದನೇ ಆಗಲ್ಲ. ಅದನ್ನು ಅದ್ರ ಜೊತೆಗೆ ಈಗ ಮೊನ್ನೆ ಹಲ್ನೋವಿಗೆ ಹೇಳಿದ್ರು ಅವರು, ಹಲ್ನೋವಿಗೆ ಹೇಳಿದ್ರು, ಹಲ್ನೋವಿಗೆ ಆ ಒಂದು ಗಿಡನೇ ಎಷ್ಟೋ ಜನ ಹೇಳ್ತಾರೆ ಆ ಒಂದು ಗಿಡದಲ್ಲೇ ಆಗುತ್ತೆ ಅಂತ. ಬಟ್ ಅದ್ರ ಜೊತೆಗೆ ಮಿಕ್ಸ್ ಕೊಟ್ಟಾಗೆ ಒಂದು ಗಿಡ ಅಂತಲ್ಲ, ಅವ್ರು ಏನು ಕೇಳ್ತಾ ಇದಾರೆ ಅಂದರೆ ಕೆಲವರು ಅದು ಇನ್ನೆರಡು ಹೇಳ್ತಿರಲ್ಲ ಹೇಳಿ ಅಂತಾರೆ. ಆ ಎರಡು ಹೇಳಿದ್ರೆ ಏನಾಗ್ತದೆ ಅಂತ ಅಂದರೆ, ಈಗ ಅದೇನಾರು ಸೈಡ್ ಎಫೆಕ್ಟ್ಸು, ಅದು ಜಾಸ್ತಿ ಓದಿಸ್ಕೊಂಡ್ರೆ ಚರ್ಮ ಎಲ್ಲ ಸುಟ್ಟೋಗ್ಬಿಡ್ತದೆ. ಅದೇನು ಸ್ವಲ್ಪ ಆ ಥರ ಏನಾರು ಆತಂದರೆ ಈಗ ಹೇಳ್ದವ್ರಿಗೆ ಮೊದಲನೇ ಕರ್ಮ ಹೊಡೆಯೋದು. ಆ ಕರ್ಮ ಇವನೇ ತೋರಿಸ್ಕೊಟ್ಟವನು ನಮ್ಮನ್ನು ಬೈಕೊಂಬಿಡ್ತಾರೆ. ಇವ್ ಮನೆ ಹಾಳಾಗೋಗ ಇಂಥ ಏನೇನೋ ಹೇಳ್ಬಿಟ್ಟ, ಆಮೇಲೆ ನಮಗೆ ಈ ಥರ ಆಗೋಯ್ತು, ಸುಟ್ಟೋಗ್ಬಿಡ್ತು. ಅದಕ್ಕೆ ಪ್ರಮಾಣ ಅಂತ ಇರ್ತದೆ, ಅದು ಯಾವ ರೀತಿ ತೊಗೋಬೇಕು ಅನ್ನೋದಿರ್ತದೆ. ಅದು ತೊಗೊಂಡಾಗ ನಿಮ್ಗೇನು ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಹಂಗಾಗಿ ಫೋನಲ್ಲಿ ಇದನ್ನೆಲ್ಲ ಮಾಹಿತಿ ಬಿಟ್ಕೊಡ್ಲಿಕ್ಕೂ ಆಗಲ್ಲ ಎಲ್ಲವೂ. ಬೇಕಾದ್ರೆ ಬನ್ನಿ ಔಷಧಿ ಕೊಡೋಣ, ನಾವೇನು ಹೆಚ್ಚಿಗೆ ಏನು ಚಾರ್ಜಸ್ ಮಾಡಲ್ಲ. ಅವ್ರಿಗೇನು ಅವ್ರು ಏನು ಇವತ್ತು ಬಾಡಿಗೆ ಹೊಡಿತಾ ಇರ್ತಾರೆ, ಹೋಗಿ ಬರ್ತಾರೆ, ಇದು ಮಾಡ್ತಾರೆ. ಸೊ ಒಂದು 4 ಜನಕ್ಕೆ ಔಷಧಿ ಕೊಟ್ಟರೆ ಅದರಿಂದ ಏನು ಅವ್ರಿಗೆ ಒಂದು ಅವ್ರು ಹೋಗಿ ಬಂದಿದ್ದು ಖರ್ಚು ಇದು ಕೊಟ್ಟರೆ ಸಾಕು. ಅಷ್ಟೇ ಮಾಡಿಕೊಡ್ತಾರೆ ಅವರು. ಬಳಕೆ ಮಾಡ್ಕೊಳ್ಳಿ. ಬಟ್ ಇದು ತರಕಾರಿ, ಇದು ಬೇರೆ ಏನೂ ಅಲ್ಲ, ಒಂದು ತರಕಾರಿ ಇದು.
ಸೊ ನೀವು ನೋಡ್ತಾ ಇರ್ಬೋದು ಈ ತರಕಾರಿನ. ಸೊ ಇದು ಬಂದ್ಬಿಟ್ಟು ನಿಮಗೆ ಎಲ್ಲ ಕಡೆ ಸಿಗುತ್ತೆ ರೋಡ್ ಸೈಡಲ್ಲಿ. ಹಸಿದೆ ತಿಂದ್ಬಿಟ್ಟು ನೀರು ಕುಡಿಬೇಕು. ನೀನು ನನಗೆ ತಿನ್ನಲ್ಲ, ಹಸಿದೇ ತಿಂದ್ಬಿಟ್ನಪ್ಪ ಸ್ವಾಮಿ. ನಾನು ಹಸಿದೇ ತಿಂದೆ, ಇವು ಬೇಕು ಅಂದ್ರೂ ತಿಂತೀನಿ. ಹಾಂ, 3 ಕಾಯಿ ತಿಂದ್ಬಿಟ್ಟು ಹೇಳಿ, 3 ಕಾಯಿ ತಿಂದ್ಬಿಟ್ಟು ನೀರು ಕುಡೀರಿ. ನೋಡಿ ಇವಾಗ ಇಲ್ಲಿದೆಯಲ್ಲ, ತೊಳಿರಿ. ಹಾಂ, ಈಗ ಇಲ್ಲಿದೆಯಲ್ಲ, ಇದೆಲ್ಲ ನಮ್ಮ ಹಳ್ಳಿಯಲ್ಲಿರೋದು. ಸೊ ಏನು ತೊಂದರೆ ಇಲ್ಲ ಮಂಜಣ್ಣ. ನೋಡಿ ಇದನ್ನ ಏನು ನೋಡಿ, ನಾನು ತಿಂತೀನಿ ಬೇಕಾರೆ. ಒರೆಸ್ಕೊಳ್ಳಿ ಸರ್, ಒರೆಸಿ. ಏನಿಲ್ಲ, ಎಲ್ಲ ಹುಳ ಇರ್ತವೆ, ಯಾಕೆ ಬೇಕು? ನಾನು ನೀಟಾಗಿದೆ, ನನ್ನ ತೋಟದಲ್ಲಿ ನೀಟಾಗಿದೆಯಲ್ಲ ತೊಟ್ಟಲ್ಲಿ. ಇಲ್ಲ, ಚೆನ್ನಾಗಿದೆ. ಅಷ್ಟೇ, ತಿನ್ಕೊಂಬಿಡೋದು, ನೀರು ಕುಡ್ಕೊಳೋದು, ಏನು ತೊಂದರೆ ಇಲ್ಲ. ಆರೋಗ್ಯಕ್ಕೆ ಒಳ್ಳೆಯದು, ಆರಾಮಾಗಿ ತಿನ್ಬೋದು. ತರಕಾರಿ ಒಳ್ಳೆ ಆಲೂಗೆಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಸಾರು ಮಾಡಿಬಿಟ್ಟು ಒಳ್ಳೆ ಊಟ ಮಾಡ್ಬೋದು. ಆಮೇಲೆ ಪಲ್ಯ ಮಾಡ್ಕೊಂಡು ಚಪಾತಿ ಜೊತೆ ಚೆನ್ನಾಗಿ ತಿನ್ಬೋದು. ಒಳ್ಳೆ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಬಳಕೆ ಮಾಡ್ಕೊಳ್ಳಿ. ಹಸಿ ತಿಂದರೆ ಪವರ್. ಹಸಿದ 3 ಕಾಯಿ ತಿಂದ್ಬಿಟ್ಟು ನೀರು ಕುಡೀರಿ ಊಟಕ್ಕೆ ಮುಂಚೆ. ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಟಿಫನು ಅಥವಾ ಊಟನ ಮಾಡಿ. ಮತ್ತೆ ನಿಮಗೆ ಹೊಟ್ಟೆ ಉಬ್ಸ ಆ ಥರ ಏನಾರು ಇರ್ತದ್ರೆ ಮತ್ತೆ ಒಂದು 2 ಕಾಯಿ 3 ಕಾಯಿ ತಿಂದ್ಬಿಟ್ಟು ನೀರು ಕುಡಿದ್ರೆ ನಿಮಗೆ ಆರಾಮಾಗಿ ಡೈಜೆಸ್ಟ್ ಆಗುತ್ತೆ, ಆರಾಮಾಗಿರ್ತೀರಿ. ಆರೋಗ್ಯ ನಿಜವಾಗ್ಲೂ ಹೊಟ್ಟೆ ಒಂದು ಕರೆಕ್ಟಾಗಿತ್ತು ಅಂತಂದರೆ ನೆಮ್ಮದಿ. ಯಾಕಂದರೆ ಊಟ ಮಾಡಾದ್ಮೇಲೆ ಹೊಟ್ಟೆ ನೋವು ಬಂದ್ಬಿಟ್ಟು ಏನೋ ಒಂಥರ ಸಂಕಟ ಏನೇನೋ ಆಗ್ತಾ ಇರ್ತದೆ, ಅಯ್ಯೋ ಏನಪ್ಪ ಇದು ಅಂತ. ಹಂಗೆ ಆ ಥರ ಏನಾರು ಆಯಿತು ಅಂದರೆ 3 ಕಾಯಿ 4 ಕಾಯಿ ತಿಂದ್ಬಿಟ್ಟು ನೀರು ಕುಡೀರಿ. ಹೊಟ್ಟೆನೂ ಕ್ಲೀನ್ ಆಗುತ್ತೆ, ಹೊಟ್ಟೆ ಒಳಗಡೆ ಇರೋವಂಥ ಹುಳಗಳೆಲ್ಲ ಸಾಯ್ತವೆ. ಆದರೆ ಕ್ಯಾನ್ಸರ್ಗೆ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಕ್ಯಾನ್ಸರ್ನ ವಾಸಿ ಅಂದರೆ ಬರ್ದಂಗೆ ತಡೀತದೆ. ಯಾಕೆಂದರೆ ಹೊಟ್ಟೆ ಒಳಗಡೆ ನಾವು ತಿಂದಂಥ ಆಹಾರ ಜೀರ್ಣ ಆಗದೆ ಹೋದರೆ ಅಲ್ಲೇ ಮಲ ಅದು ಎಲ್ಲ ಉಳಿದ್ಬಿಟ್ಟು ಆಹಾರ ಉಳಿದು ಅದು ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿಯಾಗಿ ಅದರಿಂದನೇ ನಮಗೆ ಕಾಯಿಲೆಗಳು ಬರೋವಂಥದ್ದು. ಇದನ್ನು ತಿನ್ನೋದ್ರಿಂದ ನಿಮಗೆ ಕಾಯಿಲೆಗಳು ಕಮ್ಮಿ ಆಗ್ತವೆ ಆ ರೀತಿ. ಯಾಕೆಂದರೆ ಕ್ಯಾನ್ಸರು ಅಂತಂದರೆ ಸಪೋರ್ಟ್ ಮಾಡ್ಬೋದು, ವಾಸಿ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಇದು ಬರೋಲ್ಲ. ಆ ಥರ ಆಗಿದ್ದಿದ್ರೆ ಅಲ್ಲಿರೋರೆಲ್ಲ ಬಂದು ಇದನ್ನ ತಿಂದ್ಬಿಟ್ಟು ವಾಸಿ ಮಾಡ್ಕೊಂಡು ಯಾರು ಕಮೆಂಟ್ ಮಾಡ್ತಾರೆ. ಹಂಗಲ್ಲ, ಏನಂತಂದರೆ ತಿಂತಾ ಬಂದರೆ ರೋಗಗಳಿಂದ ಸ್ವಲ್ಪ ಕಮ್ಮಿ ಆಗ್ಬೋದು ಆ ರೀತಿ. ನೀನು ಮಂಜಣ್ಣ, ಇದು ಎಳೆದು ಮಾತ್ರ ಒಳ್ಳೆ ಕಳ್ಳೆ ಬೇಯ ತಿನ್ನಂಗೆ. ಕಷ್ಟನೇ ಇಲ್ಲ, ಕಸರೇ ಇರಲ್ಲ. ಯಾರು ಹೇಳ್ತಾರೆ ಕಸರೆ ಅಂತ? ಕಷ್ಟನೇ ಇಲ್ಲ, ಎಳೆ ತಿನ್ನಿ. ಅಂದರೆ ಏನು ಗೊತ್ತಾ, ಒಳ್ಳೆ ಜಾಗದಲ್ಲಿ ನೀರಿರೋ ಸೊಂಪಿರೋ ಜಾಗದಲ್ಲಿ ಬೆಳೆದ್ರೆ ಅದು ಒಳ್ಳೆ ಫಲವತ್ತಾಗಿ ಚೆನ್ನಾಗಿರುತ್ತೆ. ನೀರಿಲ್ಲದೆ ಬಡಕಲು ಪ್ರದೇಶ ಒಣ ಪ್ರದೇಶದಲ್ಲಿ ಬೆಳೆದಿರೋದು ಅದು ಸ್ವಲ್ಪ ಕಸರೆ ಹೊಡಿತದೆ ಅಷ್ಟೇ. ಸರಿ, ಒಳ್ಳೇದಾಗಲಿ ಎಲ್ಲರಿಗೂ. ಶ್ರೀ ಕೃಷ್ಣಾರ್ಪಣ ಮಸ್ತು. ಕೃಷ್ಣಾರ್ಪಣ ಮಸ್ತು.